ನಮಸ್ಕಾರ ಗೆಳೆಯರಿ. ಇವತ್ತು ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲೂ ಒಂದು ಬಿಸಿ ಬಿಸಿ ಸುದ್ದಿ ಸಖತ್ ಸೌಂಡ್ ಮಾಡ್ತಾ ಇದೆ. ಅದೇನಪ್ಪಾ ಅಂದ್ರೆ, ನಮ್ಮ ಕೆಜಿಎಫ್ ಹೀರೋ ಯಶ್ ಅವರು ಕರ್ನಾಟಕ ಬಿಟ್ಟು ವಿದೇಶಕ್ಕೆ ಪಕ್ಕಾ ಶಿಫ್ಟ್ ಆಗ್ಬಿಡ್ತಾರಾ ಅನ್ನೋ ಅನುಮಾನ ಎಲ್ಲರಲ್ಲೂ ಶುರುವಾಗಿದೆ. ಮೊನ್ನೆಯಷ್ಟೇ ಟೀಮ್ ಇಂಡಿಯಾದ ವಿರಾಟ್ ಕೊಹ್ಲಿ ಇಂಡಿಯಾ ಬಿಟ್ಟು ಲಂಡನ್ ನಲ್ಲಿ ಸೆಟಲ್ ಆಗಿರೋ ವಿಚಾರ ಕೇಳಿ ನಮಗೆಲ್ಲ ಶಾಕ್ ಆಗಿತ್ತು. ಈಗ ರಾಕಿಂಗ್ ಸ್ಟಾರ್ ಕೂಡ ಅದೇ ಹಾದಿ ಹಿಡಿದಿದ್ದಾರಾ ಅಂತ ಫ್ಯಾನ್ಸ್ ತಲೆ ಕೆಡಿಸಿಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಯಶ್ ಅವರು ಕಳೆದ 3 ವರ್ಷಗಳಿಂದ ತಮ್ಮ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜೊತೆ ಆಚರಿಸಿಕೊಳ್ತಿಲ್ಲ. ಯಾವುದೋ ದೊಡ್ಡ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳಿ ಈ ಸಲ ಕೂಡ ಅವರು ದುಬೈ ಅಥವಾ ಅಮೆರಿಕಾದಲ್ಲೇ ಇರ್ತಾರೆ ಅನ್ನೋ ಸುದ್ದಿ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಇನ್ನು ಯಶ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಮತ್ತು ರಾಮಾಯಣ ಎರಡೂ ಕೂಡ ದೊಡ್ಡ ಬಜೆಟ್ ಸಿನಿಮಾಗಳು. ಈ ಸಿನಿಮಾಗಳ ಕೆಲಸದ ಕಾರಣಕ್ಕೆ ಅವರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ಅವರ ಆಪ್ತರು ಹೇಳ್ತಾರೆ. ಆದ್ರೆ ಒಂದ್ ಕಡೆ ವಿರಾಟ್ ಕೊಹ್ಲಿ ರೀತಿ ಫ್ಯಾಮಿಲಿ ಜೊತೆ ವಿದೇಶದಲ್ಲೇ ಸೆಟಲ್ ಆಗ್ಬಿಟ್ರೆ ನಮ್ಮ ಕನ್ನಡ ಚಿತ್ರರಂಗದ ಕತೆ ಏನು ಅನ್ನೋದು ಚಿತ್ರಪ್ರೇಮಿಗಳ ಚಿಂತೆ. ಸಿನಿಮಾ ಶೂಟಿಂಗ್ ಮುಗಿದ ತಕ್ಷಣ ಫ್ಲೈಟ್ ಹತ್ತಿ ದುಬೈ ಅಥವಾ ಅಮೆರಿಕ ಸೇರಿಕೊಳ್ಳೋ ಯಶ್ ಈ ಸಲವಾದ್ರೂ ತಮ್ಮ ಹುಟ್ಟುಹಬ್ಬಕ್ಕೆ ಕರ್ನಾಟಕಕ್ಕೆ ಬಂದು ಅಭಿಮಾನಿಗಳ ಕೈಗೆ ಸಿಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಕಳೆದ ವರ್ಷ ನಾನೇನೋ ಕೆಲಸ ಮಾಡ್ತಿದ್ದೇನೆ, ಆದ್ರೆ ಅದಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ. ನಾನು ನಂಬುವ ಮತ್ತು ನನಗೆ ತುಂಬಾ ಇಷ್ಟವಾದದನ್ನ ಸಾಧಿಸುವ ಕೆಲಸದಲ್ಲಿ ಬ್ಯುಸಿ ಆಗಿದ್ದೇನೆ. ಹೀಗಾಗಿ ಅಭಿಮಾನಿಗಳು ತಾಳ್ಮೆ ಮತ್ತು ತಿಳುವಳಿಕೆಯಿಂದ ಇದ್ರೆ ಅದೇ ನನಗೆ ಉಡುಗೊರೆ ಅಂತ ಹೇಳಿದ ಯಶ್ ನೇರವಾಗಿ ದುಬೈಗೆ ಹಾರಿ ಅಲ್ಲಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿದ್ರು. ಈ 3 ವರ್ಷದಿಂದ ಕಾದ್ ಕುಳಿತಿದ್ದ ಅಭಿಮಾನಿಗಳಿಗೆ ಇದು ತುಂಬಾ ನಿರಾಶೆಯಾಗಿತ್ತು. ಯಶ್ ಅವರು ಕೇವಲ ಸ್ಯಾಂಡಲ್ವುಡ್ ಸ್ಟಾರ್ ಆಗಿದ್ದಾಗ ಹಳ್ಳಿಗೂ ಹೋಗಿ ಜನರನ್ನ ಭೇಟಿ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಕೆಜಿಎಫ್ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹಿಟ್ ಆಯ್ತೋ ಅಲ್ಲಿಂದ ಅವರ ಲೆಕ್ಕಾಚಾರವೇ ಬದಲಾಗಿದೆ. ರಾಧಿಕಾ ಪಂಡಿತ್ ಅವರು ಕಳೆದ 6 ತಿಂಗಳಿನಿಂದ ಅಮೆರಿಕಾದಲ್ಲೇ ಇದ್ದಾರೆ ಅನ್ನೋದು ಈಗಿನ ಗುಸ್ಗುಸು. ಈ ಹೊಸ ವರ್ಷವನ್ನು ಕೂಡ ಇಡೀ ಫ್ಯಾಮಿಲಿ ಅಮೆರಿಕಾದಲ್ಲೇ ಸೆಲೆಬ್ರೇಟ್ ಮಾಡಿದಾರಂತೆ. ಶೂಟಿಂಗ್ ಇಲ್ಲದ ಟೈಮ್ ನಲ್ಲೆಲ್ಲ ಯಶ್ ಅವರು ದುಬೈನಲ್ಲಿ ತಗೊಂಡಿರೋ ಹೊಸ ಮನೆಯಲ್ಲಿ ಜಾಸ್ತಿ ಟೈಮ್ ಕಳೀತಾ ಇರೋದು ನೋಡಿದ್ರೆ ಅಪ್ಪಟ ಕನ್ನಡದ ಮಣ್ಣಿನ ಮಗ ಈಗ ಗ್ಲೋಬಲ್ ಸ್ಟಾರ್ ಪಟ್ಟಕ್ಕೆ ಆಸೆ ಬಿದ್ದು ಕರ್ನಾಟಕವನ್ನೇ ಮರೀತಾ ಇದ್ದಾರಾ ಅನ್ನೋ ನೋವು ಅಭಿಮಾನಿಗಳಲ್ಲಿ ಕಾಣಿಸ್ತಾ ಇದೆ. ಬರುವ ಜನವರಿ 8ನೇ ತಾರೀಕು ಯಶ್ ಅವರ ಬರ್ತ್ಡೇ ಇದೆ. ಅಪ್ಪಟ ಅಭಿಮಾನಿಗಳು ಹಾರ ತುರಾಯಿ ತಗೊಂಡು ತಮ್ಮ ನೆಚ್ಚಿನ ನಟನನ್ನ ನೋಡೋಕೆ ಕಾಯ್ತಾ ಇರ್ತಾರೆ. ಆದ್ರೆ ಕಳೆದ 3 ವರ್ಷಗಳಿಂದ ಯಶ್ ಬರ್ತ್ಡೇ ದಿನ ಯಾರಿಗೂ ಸಿಗದೆ ವಿದೇಶಕ್ಕೆ ಹಾರ್ತಿರೋದು ನೋಡಿದ್ರೆ ಈ ವರ್ಷನೂ ಅದೇ ಕಥೆಯಾಗುತ್ತಾ ಅನ್ನೋ ಟಾಕ್ ಶುರುವಾಗಿದೆ. ದೊಡ್ಡ ಮಟ್ಟದ ಕನಸು ಕಾಣೋ ತಪ್ಪಲ್ಲ, ಆದ್ರೆ ಇವತ್ತು ಅವರು ಈ ಎತ್ತರಕ್ಕೆ ಬೆಳೆಯೋಕೆ ಕಾರಣವಾಗಿದ್ದೇ ಇಲ್ಲಿನ ಸಾಮಾನ್ಯ ಅಭಿಮಾನಿಗಳು. ಈಗ ದುಬೈನಲ್ಲಿ ಅದ್ದೂರಿ ಮನೆ ಮಾಡಿ ಅಲ್ಲಿನ ರಾಜಾತಿಥ್ಯದಲ್ಲಿ ಮುಳುಗಿರೋ ರಾಕಿ ಬಾಯ್ ಕನ್ನಡಿಗರ ಪ್ರೀತಿಯನ್ನ ಮರೆತು ಹೋದ್ರಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ.